ಪಾಲ್ ದ ಸಿಕ್ಸ್, ಪಾಲ್ ಆರನೆಯ ಜಗದ್ಗುರುಗಳು, ಸೈಂಟ್ ಪಾಲ್ ದ ಸಿಕ್ಸ್ ಜಗದ್ಗುರುಗಳು ರೋಸರಿ ಬಗ್ಗೆ ಹೇಳಬೇಕಾದ್ರೆ, ಜಪಸ್ಸರ ಪ್ರಾರ್ಥನೆ ಬಗ್ಗೆ ಹೇಳಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತಾ? ಜಪಸರದಲ್ಲಿ ಹೇಳುವಾಗ ಅದರಲ್ಲಿ ರಹಸ್ಯ ಧ್ಯಾನಿಸೋಣ ಅಂತ ಇದೆಯಲ್ವಾ, ಅದರಲ್ಲಿರುವ ಮಿಸ್ಟ್ರೀಸ್, ಯೇಸು ಕ್ರಿಸ್ತನನ್ನು ಧ್ಯಾನಿಸದೆ ನೀವು ಜಪಸರ ಹೇಳುವುದು ಒಂದು ಯಂತ್ರ ತಿರುಗಿದ ಹಾಗೆ ಅಂತ ಹೇಳ್ತಾರೆ. ಇಟ್ಸ್ ಓನ್ಲಿ ಎ ಮೆಕ್ಯಾನಿಸಮ್. ಒಂದು ಮೆಷಿನ್ ಆನ್ ಆದಾಗ ಅದು ಗಡ 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 ಅಂತ ಶಬ್ದ ಮಾಡಿ ಓಡ್ತಾ ಇರುತ್ತಲ್ವಾ, ಹಾಗೇನೆ ಅದು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ರೋಸರಿ ವೇಸ್ಟ್ ಅಂತ ಅಲ್ಲ ಹೇಳ್ತಾ ಇರೋದು. ಸೈಂಟ್ ಪಾಪ್ ಸಿಕ್ಸ್ ಹೇಳಿರೋದು, ಜಪಸರ ಪ್ರಾರ್ಥನೆ ಮಾಡುವಾಗ ಅದರಲ್ಲಿ ಯೇಸುವಿನ ರಹಸ್ಯಗಳಿದೆಯಲ್ವಾ, ಮಿಸ್ಟ್ರೀಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಇದನ್ನು ಧ್ಯಾನಿಸೋಣ. ಒಂದನೇ ರಹಸ್ಯ, ಯೇಸು ಸ್ವಾಮಿ ದನದ ಕೊಟ್ಟಿಗೆಯಲ್ಲಿ ಜನಿಸಿದರು. ಅಯ್ಯೋ, ಇದು ಧ್ಯಾನಿಸೋನು ನೀನು ಅರಮನೆಯಲ್ಲಿ ಬದುಕೋಕ್ಕಾಗೋದೇ ಇಲ್ಲ. ನೀನು ಯಾವತ್ತೂ ಇದನ್ನು ಧ್ಯಾನ ಮಾಡಿರಲ್ಲ. ಸುಮ್ಮನೆ ಯಾಂತ್ರಿಕತೆಯಲ್ಲಿ ಸ್ವರ್ಗದಲ್ಲಿ ನಮ್ಮ ತಂದೆಯ ನಮ್ಮ ಮರಿಯ ಪ್ರಸಾದ ಪೂರ್ಣೆ, ಈ ಮಂತ್ರವಾದಿ ಹೇಳುತ್ತಾರೆ, ಮಂತ್ರ ಹೇಳಿ ಪರಲೋಕ ಮಂತ್ರ, ನಮ್ಮ ಮರಿಯ ಮಂತ್ರ ಹೇಳಿ ಮಂತ್ರವಾದಿ ಥರ ಬದುಕ್ತಾ ಇದೆಯಾ ಅಷ್ಟೇ. ಆಮೇಲೆ ಕಂಡುಹಿಡಿಯೋದೇನು ನೋಡಿ, ಶಿವಜಿ ಬ್ರದರ್ ನಮ್ಮ ಥರ ಮಂತ್ರ ಮಾಡ್ತಾ ಇಲ್ಲ, ಅವ್ರನ್ನ ಹಿಡೀರಿ. ನಾನು ಮಂತ್ರವಾದಿ ಅಲ್ಲ ನಿನ್ನ ಥರ, ನನಗೆ ಈ ಮಂತ್ರ ತಂತ್ರ ಬರಲ್ಲ. ಮೊದಲು ಮಂತ್ರವಾದಿ ಆಗಿದ್ದೆ ನಿನ್ನ ಥರನೇ, ಈಗ ಬಿಟ್ಬಿಟ್ಟಿದ್ದೀನಿ ಮಂತ್ರ, ಈಗ ಧ್ಯಾನ ಮಾಡ್ತಾ ಇದ್ದೀನಿ. ಪೌಲ್ ಸಿಕ್ಸ್ ಹೇಳಿದಾರಲ್ಲ, ಏನು ಹೇಳಿದ್ದಾರೆ? ಧ್ಯಾನಿಸಿ ಅಂತ ಧ್ಯಾನ ಮಾಡ್ತಾ ಇದ್ದೀನಿ. ಹಾಗೆ ಧ್ಯಾನಿಸುವಾಗ ಏನು ಬರುತ್ತೆ? ನಮಗೆ ಅರ್ಥ ಆಗುತ್ತೆ. ಯೇಸು ದನದ ಕೊಟ್ಟಿಗೆಯಲ್ಲಿ ಜನಿಸಿದರು. ಮತ್ತೆ ದಿನ 3 ರೋಸರಿ ಮಾಡುವಾಗ 3 ಸರಿ ಇದನ್ನು ಹೇಳ್ತೀರಿ ನೀವು, ಯೇಸು ದನದ ಕೊಟ್ಟಿಗೆಯಲ್ಲಿ ಜನಿಸಿದರು, ಯೇಸು ದನದ ಕೊಟ್ಟಿಗೆಯಲ್ಲಿ ಜನಿಸಿದರು, ಯೇಸು ದನದ ಕೊಟ್ಟಿಗೆಯಲ್ಲಿ ಜನಿಸಿದರು. ಮತ್ತೆ ಯಾಕೆ ನೀನು ಮನೆ ಬಗ್ಗೆ ಟೆನ್ಷನ್ ಮಾಡ್ಕೊಳ್ತೀಯಾ? ಅಯ್ಯೋ, ಬಾಡಿಗೆ ಮನೇಲಿ ಇದ್ದೀವಿ ನಾವು, ಸಂತೋಷ ಪಡು, ಯೇಸು ದನದ ಕೊಟ್ಟಿಗೆಯಲ್ಲಿ ಜನಿಸಿದರು. ನಿನಗೆ ಮನೆ ಇದೆಯಲ್ಲಪ್ಪ. ಯೇಸು ಯಾರು? ಭೂ ಸ್ವರ್ಗಗಳ ಒಡೆಯ ಸರ್ವಶಕ್ತನಾದ ದೇವರೇ, ಸ್ವರ್ಗದ ಒಡೆಯ ಅಧಿಪತಿ ದನದ ಕೊಟ್ಟಿಗೆಯಲ್ಲಿ ಜನಿಸಿದರು. ಈ ರಹಸ್ಯ ನಿನ್ನೊಳಗಡೆ ರೆವಲೇಷನ್ ಆಗಬೇಕು. ದಿಸ್ ಮಿಸ್ಟ್ರಿ ಮಸ್ಟ್ ಬಿ ರಿವೀಲ್ಡ್ ಟು ಯು ಥ್ರೂ ದ ರೋಸರಿ ಯು ಆರ್ ಪ್ರೇಯಿಂಗ್, ಅದರ್ವೈಸ್ ಯುವರ್ ರೋಸರಿ ಈಸ್ ಯೂಸ್ಲೆಸ್. ಇದು ಸುಮ್ಮನೆ ಏನೋ ಕಾಟಾಚಾರಕ್ಕೆ ಇಟ್ಟಿದ್ದಲ್ಲ, ಇದು ನಮ್ಗೆ ಅನುಭವ ಆಗಲಿ ಅಂತ ಇಟ್ಟಿರೋದು. ಎಷ್ಟೋ ಜನ ಸೈನ್ಸ್ ಈ ರೋಸರಿ ಮಾಡಿ ಆಸ್ತಿ ಪಾಸ್ತಿ ಬಿಟ್ಟು, ಅವರಿಗಿರ್ತಕ್ಕಂಥ ಶ್ರೀಮಂತಿಕೆಯನ್ನು ಬಿಟ್ಟು, ಮನೆಯನ್ನು ಬಿಟ್ಟು, ಅಧಿಕಾರವನ್ನು ಬಿಟ್ಟು ದೀನರಾಗಿ ಕಾಡಿಗೆ ಹೋಗಿ ಗುಹೆಗಳಲ್ಲಿ ವಾಸ ಮಾಡಿದ್ದಾರೆ, ಯೇಸುಗೋಸ್ಕರ ತ್ಯಾಗ ಮಾಡಿ. ಯಾಂತ್ರಿಕತೆಯಿಂದ ಅಲ್ಲ. ಕೆಲವರು ಹೇಳ್ತಾರೆ ರೋಸರಿ ಮಾಡಿ 3 ಸ್ಟೋರ್ ಮನೆ ಕಟ್ಟಿದೆ ಅಂತ. ನೀನು ಮಾಡಿದ್ದು ಯಾವುದೋ ಮಂತ್ರ ಮಾಡಿದೆಯಾ? ಅದಕ್ಕೆ ನೀನು ಧ್ಯಾನ ಮಾಡಿದರೆ ಯೇಸು ದನದ ಕೊಟ್ಟಿಗೆಯಲ್ಲಿ ಜನಿಸಿದರು, ಇದು ನೀನು ಧ್ಯಾನ ಮಾಡಿದ್ದಿದ್ರೆ, ಅಯ್ಯೋ 3 ಅಂತಸ್ತಿನ ಮನೆನಾ ದೇವರೇ, ಗುಡಿಸಲು ಸಾಕಪ್ಪ ಅಂತಿದ್ರಿ. ಯಾಕೆ ಅಂದರೆ ನನ್ನ ಪ್ರಭು, ನನ್ನ ದೇವರೇ ದನದ ಕೊಟ್ಟಿಗೆಯಲ್ಲಿ ಹುಟ್ಟಿದ್ದಾರೆ. ನಾನು ಎಷ್ಟೋ ಒಳ್ಳೆ ಜಾಗದಲ್ಲಿ ಹುಟ್ಟಿದ್ದೀನಿ, ಎಷ್ಟೋ ಒಳ್ಳೆ ಜಾಗದಲ್ಲಿ ಬದುಕ್ತಾ ಇದ್ದೀನಿ, ಮತ್ತೆ ಯಾಕೆ ಸಾಲ ಮಾಡಿ ಇಷ್ಟು ದೊಡ್ಡ ಮನೆ ಕಟ್ಟಬೇಕು? ನಾನು ದೇವರಲ್ಲವಲ್ಲ. ಯೇಸು ಸ್ವಾಮಿ ಭಾರವಾದ ಶಿಲುಬೆಯನ್ನು ಹೊತ್ಕೊಂಡ್ರು. ಸುಮಾರು ರಹಸ್ಯ ಇದೆ. ನೀವು ಯಾವುದಾದ್ರೂ ಧ್ಯಾನ ಮಾಡಿ, ನೀವು ಯಾವ ಧ್ಯಾನ ಮಾಡಿದರೂ ಅದು ನಮ್ಮನ್ನು ಕೆಳಗಿಳಿಸುತ್ತೆ. ಅಹಂಕಾರಿಗಳನ್ನಾಗಿ ಮಾಡೋದಿಲ್ಲ. ಯೇಸು ಸ್ವಾಮಿ ಏನು ಹೊತ್ತರು? ಶಿಲುಬೆ ಹೊತ್ತರು. ಯಾರಿಗಾಗಿ ಶಿಲುಬೆ ಹೊತ್ತರು? ನನಗಾಗಿ. ಪಾಪ ಮಾಡಿದ್ಯಾರು? ನಾನು. ಆವಾಗ ನಾನು ಪಾಪ ಮಾಡಿದಾಗ ಯೇಸು ಶಿಲುಬೆ ಹೊರ್ತಾರೆ. ಹಾಗಾದರೆ ಇನ್ನು ಮುಂದೆ ನಾನು ಪಾಪ ಮಾಡಿದರೆ ಯಾರು ಶಿಲುಬೆ ಹೊರ್ತಾರೆ? ಯೇಸು ಶಿಲುಬೆ ಹೊರ್ತಾರೆ. ಹಾಗಾದರೆ ಯೇಸುಗೆ ಇನ್ನೂ ನಾನು ಶಿಲುಬೆ ಹೊರಿಸ್ತಾನೆ ಇರಬೇಕಾ? ಹಾಗಾದರೆ ಇನ್ನು ಮುಂದೆ ಪಾಪ ಮಾಡಬಾರ್ದು ಯೇಸುವೆ. ಇಷ್ಟು ವರ್ಷ ನಾನು ನಿಮಗೆ ಶಿಲುಬೆ ಹೊರಿಸ್ಬಿಟ್ಟೆ. ಅಂದು ನಿಮಗೆ ಒಂದು ಸಾರಿ ಹೊರಿಸಿದ್ರು ಶಿಲುಬೆನ, ಯಾರು ಗೊತ್ತಿಲ್ಲದೆ ಆ ರೋಮನ್ನರು ಯಹೂದ್ಯರು ಸೇರಿಬಿಟ್ಟು ನಿಮಗೆ ಒಂದೇ ಒಂದು ಸಾರಿ ಶಿಲುಬೆ ಹೊರಿಸಿದ್ರು. ಆದರೆ ನಾನೊಬ್ಬ ಕಥೋಲಿಕ ಕ್ರೈಸ್ತನಾಗಿ ರೋಸರಿ ಮಾಡಿಕೊಂಡು ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತರು ಎಂಬ ರಹಸ್ಯ ಧ್ಯಾನ ಮಾಡಿಕೊಂಡೆ ನಿಮಗೆ ಪ್ರತಿದಿನ ಶಿಲುಬೆ ಹೊರಿಸ್ತಾ ಇದ್ದೀನಿ. ಹೇಗೆ? ನನ್ನ ಪಾಪದಿಂದ, ನನ್ನ ಸ್ವಾರ್ಥದಿಂದ, ನನ್ನ ಹಠಮಾರಿತನದಿಂದ, ನನ್ನ ಹೊಟ್ಟೆ ಕಿಚ್ಚಿನಿಂದ, ನನ್ನ ದ್ವೇಷದಿಂದ ಈ ರೀತಿ ಪಾಪ ಮಾಡಿಕೊಂಡು ನಿಮಗೆ ಶಿಲುಬೆ ಹೊರಿಸ್ತಾ ಇದ್ದೀನಿ ದೇವರೇ. ಪಶ್ಚಾತ್ತಾಪ ಪಡಲಿಕ್ಕಾಗುತ್ತೆ. ಇನ್ನು ಮನೆಗೆ ಹೋಗಿ ನೀವು ಧ್ಯಾನ ಮಾಡಿ ಏನೆಲ್ಲ ರಹಸ್ಯಗಳಿದೆ ಅಂತ, ಆಯಿತಾ?
ನಾವು ಹೇಳ್ತೀವಿ ನಮ್ಮ ಜಗದ್ಗುರುಗಳನ್ನ ನಾವು ನಂಬ್ತೀವಿ ಅಂತ. ಪೋಪ್ ಪಾಲ್ ದಿ 6 ಹೇಳಿದ ಮಾತಿದು. ನಂಬಿ, ಕರೆಕ್ಟ್ ಹೇಳಿದ್ದಾರೆ ಅವರು. ದೀನತೆ ಬೇಕು. ನೀವು ಯಾವುದೇ ಪ್ರಾರ್ಥನೆ ಮಾಡಿ, ಆಯಿತಾ, ಆದರೆ ದೀನತೆ ಇಲ್ಲದೆ ಇದ್ದರೆ ಏನೂ ಪ್ರಯೋಜನ ಇಲ್ಲ. ಪ್ರಾರ್ಥನೆಗೆ ಬೆಲೆ ಇಲ್ಲ, ಬೆಲೆ ಇಲ್ಲದಿದ್ದಾಗ್ತದೆ. ಆದ್ದರಿಂದ ನಮ್ಮ ಪ್ರಾರ್ಥನೆಗಳು ಇನ್ನು ಮುಂದೆ ಬೆಲೆ ಉಳ್ಳದ್ದಾಗಲಿ. ಇದೇ ಇಂಟ್ರಡಕ್ಷನಲ್ಲಿ ಇಲ್ಲೇ ನಿಲ್ಲಿಸ್ತೀನಿ ನಾನು, ಮುಂದಕ್ಕೆ ಹೋಗೋ ಬೇಡ. ಈಗ ಎದ್ದು ನಿಂತ್ಕೊಳ್ಳೋಣ. ಅಧೀನತೆ ನಮಗೆ ಸಿಗೋದು ಯೇಸುವನ್ನು ಧ್ಯಾನಿಸಿದಾಗ.